ಅಮ್ಮ ಒಂದೊಂದ್ಸತಿ ವರನ ನೋಡಿದಾಗ ನೀನು ವಯಸ್ಸಲ್ಲಿ ಹೀಗೆ ಇದ್ಯೋನೋ ಅಂತ ಅನ್ಸುತ್ತಮ್ಮ. ಅವಳೇನಾದ್ರೂ ಈ ಮನೆಗೆ ಬಂದ್ರೆ ಇಂದ್ರಮ್ಮ ಪಟ್ಟು ಆಗ್ತಾಳಮ್ಮ. ಅಂದ್ರೆ ನಿನ್ನ ಹಾಗೆ ಈ ಮನೆ ಜವಾಬ್ದಾರಿನ ನಿಭಾಯಿಸ್ಕೊಂಡು ನಿನ್ನ ಹೊರೆನ ಕಮ್ಮಿ ಮಾಡ್ತಾಳಮ್ಮ. ಮಕ್ಳು ಹೇಳೋದ್ರಲ್ಲೂ ಅರ್ಥ ಇದೆ ಅನ್ಸುತ್ತೆ. ಯಾರೋ ಏನೋ ಗೊತ್ತಿಲ್ದಾರ ಹೆಣ್ಣ ಮನೆಗೆ ತಂದು ಅಕಸ್ಮಾತ್ ಆಗಿ ಅವಳಿಗೆ ನಾವು ಇಷ್ಟ ಆಗದೆ ನಮ್ಮನ್ನ ಬೀದಿಗೆ ತಳ್ಬಿಟ್ರೆ ವರಲಕ್ಷ್ಮಿ ಆದ್ರೆ ನಾವು ಚಿಕ್ಕಂದ್ರಿಂದ ನೋಡಿರೋ ಹುಡುಗಿ, ಮೃದು ಸ್ವಭಾವದವಳು, ಮನೆ ಮರ್ಯಾದೆ ಗೌರವ ಅಂತ ಹಂಚ್ಕೊಳ್ತಾಳೆ. ಜೊತೆಗೆ ರ್ಯಾಂಕ್ ಸ್ಟೂಡೆಂಟ್ ಬೇರೆ. ನಾಳೆ ಎಷ್ಟು ಅವಳು ಚೆನ್ನಾಗಿ ಓದಿ IAS IPS ಆದ್ರೆ ನಮ್ಮ ಮನೆಗೆ ತಾನೇ ದೊಡ್ಡ ಹಿರಿಮೆ. ಅಮ್ಮ ಅಪ್ಪ ಹೇಳ್ತಿರೋದು 100ಕ್ಕೆ 100 ಸತ್ಯ ಅಮ್ಮ. ಸ್ವಲ್ಪ ಯೋಚನೆ ಮಾಡಮ್ಮ. ಅಯ್ಯೋ, ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ. ಏನು ಇಂಪಾರ್ಟೆಂಟ್ ವಿಷಯ ಇರುತ್ತೋ ಏನೋ. ಸುಬ್ಬು ಬೇರೆ ಮನೇಲಿ ಇಲ್ವಲ್ಲ. ಹಲೋ ಯಜಮಾನ್ರೆ. ಓ ಪದ್ಮನಾಭ ಅವರೇ, ನೀವಾ? ಹೌದು ಯಜಮಾನ್ರೆ, ನಮ್ಮ ಸುಬ್ಬು ಇಲ್ಲೆಲ್ಲ ಆಚೆ ಹೋಗಿದ್ದಾನೆ. ಇಂಪಾರ್ಟೆಂಟ್ ವಿಷಯ ಇದ್ದರೆ ಓಡೋಗಿ ಕರ್ಕೊಂಬಂದ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಂಥರ ನೀವು ಎತ್ಕೊಂಡಿದ್ದೆ ಒಳ್ಳೇದಾಯ್ತು ಬಿಡಿ. ನರ್ಸಯ್ಯನವ್ರು ಫೋನ್ ಮಾಡಿದ್ರು. ಯಾವುದೋ ಸೂತ್ಕ ಇತ್ತಂತೆ, ಹಾಗಾಗಿ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ಪೋಸ್ಟ್ಪೋನ್ ಮಾಡಿದ್ರಂತೆ. ಈಗ ನಾಡಿದ್ದೇ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ನಾಳೆನೇ ಹೊರಡ್ಬೇಕು. ನಾಳೆನೇ ಹೋಗ್ಬೇಕಾ ಯಜಮಾನ್ರೆ? ಯಾಕೆ, ಏನಾದ್ರು ಕೆಲಸ ಇಟ್ಕೊಂಡಿದ್ರಾ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಯಜಮಾನ್ರೆ. ಆ ಥರ ಏನಾದ್ರು ಕೆಲಸ ಇದ್ದರೆ ಅದನ್ನೆಲ್ಲ ಬಿಟ್ಟು ಸಾಲಿಗ್ರಾಮಕ್ಕೆ ಈ ಜೀವ ಓಡೋಡಿ ಬರುತ್ತೆ. ನನಗೆ ಗೊತ್ತು ನೀವು ಸಾಲಿಗ್ರಾಮದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ. ನನಗೆ ಇವತ್ತು ತುಂಬ ಕೆಲಸ ಇತ್ತು, ಹಾಗಾಗಿ ಸುಬ್ಬು ಹತ್ರ ಮಾತಾಡೋಕ್ಕಾಗಿಲ್ಲ. ನಾಳೆನೇ ಹೊರಡಬೇಕು, ನೀವೆಲ್ಲ ಸಿದ್ಧವಾಗಿರಿ. ನಾನು ಕಾರ್ ಕಳಿಸ್ಕೊಡ್ತೀನಿ, ಆಗ್ಬೋದಾ? ಆಯಿತು ಯಜಮಾನ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೇ ಆಗಲಿ, ನಾವು ರೆಡಿಯಾಗಿರ್ತೀವಿ. ಸರಿ, ಸುಬ್ಬುಗೆ ಬಂದ ತಕ್ಷಣ ನನಗೆ ಫೋನ್ ಮಾಡೋಕ್ಕೆ ಹೇಳಿ. ಮಾಡಿಸ್ತೀನಿ ಯಜಮಾನ್ರೆ. ಸರಿ, ಆಗಿದ್ರೆ ನಾಳೆ ಸಿಗೋಣ, ಆಯಿತಾ? ಸರಿ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಏನ್ ಯೋಚನೆ ಮಾಡ್ತಾ ಇದೀಯ ಇಂದ್ರ? ನಿಂಗೇನ್ ಅನ್ಸುತ್ತೆ? ಅಲ್ಲ ರೀ, ನಮ್ಮ ಮಗ ಮದುವೆ ಆಗ್ತಾನೆ, ಅವ್ರಿಗೆ ಹುಟ್ಟೋ ಮಕ್ಕಳಿಂದ ನಮ್ಮ ವಂಶ ವೃದ್ಧಿ ಆಗತ್ತೆ. ನಾವು ಮಾಡಿರೋ ಆಸ್ತಿ ಪಾಸ್ತಿ ಎಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅದನ್ನೆಲ್ಲ ಅನುಭವಿಸ್ತಾರೆ ಅಂತ ಕನ್ಸು ಕಟ್ಕೊಂಡಿರುವಾಗ, ಆದರೆ ಇವನು ನನ್ನ ಮದುವೆನೇ ಆಗಲ್ಲ, ಬ್ರಹ್ಮಚಾರಿ ಆಗಿದ್ಬಿಡ್ತೀನಿ ಅಂತಾನಲ್ಲ. ಇವನು ಹೀಗೆ ಹೇಳ್ಬೇಕಾದ್ರೆ ನಾವು ಹಠ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆಗ್ಲಿ ಬಿಡಿ, ಇವನೇ ಗೆದ್ದ. ಆ ವರಲಕ್ಷ್ಮಿನೇ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಆಯ್ತು. ಆದ್ರೆ ಅವ್ರ ಮನೆ ಸಂಬಂಧ ಬೆಳೆಸಿದ್ವಿ ಅಂದ ಮಾತ್ರಕ್ಕೆ ಅವ್ರ ಬಾಡಿಗೆ ಕೊಡೋದು ನಿಲ್ಲಿಸಬಾರ್ದು ಅಷ್ಟೇ. ಅಮ್ಮ ಎಂತ ಸಿಹಿಯಾದ ಸುದ್ದಿ ಹೇಳ್ದೆ. ನಿನ್ ಬೈಕ್ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕೋ ಮಾತು ಹಂಗಿರ್ಲಿ, ಈ ಸಿಹಿ ಸುದ್ದಿನ ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಸಿಹಿ ದುಪ್ಪಟ್ಟ ಆಗುತ್ತಂತೆ. ಇವಳು ಮನ್ಸು ಬದಲಾಯಿಸೋಕ್ ಬದಲು ನಾವು ವರಲಕ್ಷ್ಮಿ ಮನೆಯವರಿಗೆ ಈ ವಿಷಯ ತಿಳಿಸ್ಬೇಕು. ಬನ್ನಿ ಹೋಗೋಣ. ನೋಡಿ ನೋಡಿ, ಇದೇ ನನಗಾಗಲ್ಲ ಅನ್ನೋದು. ನೀವು ಸುಮ್ಮನಿರ್ತೀರಾ? ನಾವು ಗಂಡಿನ ಕಡೆಯವರು, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಬರೋಂಗಿದ್ರೆ ಅವರೇ ಬರ್ಲಿ ಇಲ್ಲಿಗೆ.
ಅಮ್ಮ ಈ ವಿಷಯದಲ್ಲೂ ಹಠನಾ? ಆಹಾ, ನೀನ್ ಮಾಡಿದ ಹಠದ್ಕಿಂತ ಇದೇನ್ ದೊಡ್ಡದಲ್ಲ ಬಿಡಪ್ಪ. ಇಂದ್ರ, ಸದ್ಯಕ್ಕೆ ಈ ವಿಚಾರ ನಮ್ಗಳಿಗೆ ಮಾತ್ರ ಗೊತ್ತಿರೋದು. ಮೊದಲು ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸೋಣ, ಆಮೇಲೆ ಬರೋದು ಹೋಗೋದು ಕಳಿಸೋದು ಕರೆಯೋದು ಎಲ್ಲ ಇದ್ದಿದ್ದೆ ತಾನೇ. ಕರೆಕ್ಟ್ ಅಪ್ಪ, ನೀ ಹೇಳಿದ್ದೆ ಕರೆಕ್ಟ್. ಈ ವಿಷಯನ ಮೊದಲು ನಾವು ಸುಬ್ಬು ಮನೆಯವ್ರಿಗೆ ತಿಳಿಸೋಣ. ಬನ್ನಿ ಹೋಗೋಣ. ಸರಿ, ನಡೀರಿ. ವರಲಕ್ಷ್ಮಿ ಮನೆ? ಅಣ್ಣ, ಅವ್ರ ಮನೆಗೆ ಆಧಾರ ಸ್ತಂಭ ಆಗಿರೋದು ಸುಬ್ಬು. ಏನೇ ಮಾತಾಡೋದಿದ್ರು ಅವನ ಜೊತೆನೆ ಮಾತಾಡ್ಬೇಕು. ಬನ್ನಿ ಹೋಗೋಣ. ಸರಿ, ಬನ್ನಿ ಹೋಗೋಣ. ಏನಪ್ಪ ಸುಬ್ರಹ್ಮಣ್ಯ, ನಮ್ಮ ಮನೇಲಿ ಏನಾದ್ರು ಮೈಕಿಟ್ಟಿದ್ಯಾ ನೀನು? ಈಗಷ್ಟೇ ನಾವು ನಿಮ್ಮ ಮನೆಗೆ ಹೊರಟಿದ್ವಿ, ನೀವು ನೋಡಿದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಅದು ವರ್ಧನ್ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ವರ್ಧ ನಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡಿದ್ದೇನೆ ಇವತ್ತು. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದ್ವಿ. ಓಹೋ, ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕು? ನಮ್ಮ ವರ್ಧನ್ಗೆ ವರಪಚಾರ ಮಾಡಲ್ವೋ? ವರೋಪಚಾರನ ಅರ್ಥ ಆಗಲಿಲ್ಲ. ಅಯ್ಯೋ ಸುಬ್ಬು, ನಿನಗೆ ಅರ್ಥ ಆಗ್ಲಿಲ್ವಾ? ನಾನು ಹೇಳ್ತೀನಿರು. ವರ ಅಂದ್ರೆ ವರಲಕ್ಷ್ಮಿ, ಉಪಚಾರ ಅಂದ್ರೆ ಉಪಚಾರ ಮಾಡೋದು. ವರಲಕ್ಷ್ಮಿ ಕೈಯಲ್ಲಿ ನಮ್ಮ ಅಣ್ಣಂಗೆ ಉಪಚಾರ ಮಾಡೋದನ್ನೇ ವರೋಪಚಾರ ಅಂತಾರೆ. ಆಹಾ, ಯಾವ ಥರ ಅರ್ಥ ಹೇಳ್ಬಿಟ್ಟಿಯ ನೀನು? ನಿನಗೆ ಹೆಂಗೆ ಬೇಕೋ ಹಾಗೆ ಮಾತುಗಳನ್ನ ಅರ್ಥಗಳನ್ನ ಬದಲಾಯಿಸ್ಕೊಂಡ್ಬಿಡ್ತೀಯಾ? ಹೌದಮ್ಮ, ನಾನು ಹೆಂಗ್ ಬೇಕೋ ಹಂಗೆ ಇರ್ತೀನಿ. ಆಯ್ತಾಯ್ತು, ನೀವು ಚೆನ್ನಾಗಿ ಮಾತಾಡ್ಕೊಂಡು ನನ್ನನ್ನು ಮಾತ್ರ ಜಗಳಗಟ್ಟಿ ಅಂತ ನಿಷ್ಠೂರ ಮಾಡ್ತೀರಾ? ನೋಡಪ್ಪ ಸುಬ್ರಹ್ಮಣ್ಯ, ನಾನು ಯಾವತ್ತೂ ಇದ್ದಿದ್ದನ್ನ ನೇರವಾಗಿ ಹೇಳೋಂಥವ್ಳು. ಮನೆಗೆ ಮಗ ಆಗಿದ್ಕೊಂಡು ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಾದ್ದು ನಿನ್ನ ಜವಾಬ್ದಾರಿ. ಮಾರ್ಕೆಟ್ಗೆ ನೀನು ಹೋಗ್ಬೇಕಾಗಿತ್ತು. ಅದು ಬಿಟ್ಟು ನಿನ್ನ ತಂಗಿ ಜೀವ ಉಳಿಸೋಕ್ಕೋಸ್ಕರ ನನ್ನ ಮಗ ಅವನ ಪ್ರಾಣನ ಒತ್ತೆ ಇಟ್ಟು ಹೋರಾಡಿದ್ದಾನೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಕ್ಕೆ ಬಂದ್ಯಾ? ಇಲ್ಲ ಇಂದ್ರಮ್ಮನವ್ರೆ, ತಮ್ಮನೆ ಹೆಣ್ಮಕ್ಳನ್ನ ಅಷ್ಟೇ ಕಾಪಾಡಿಕೊಂಡ್ರೆ ಅದು ಸ್ವಾರ್ಥ ಆಗೋಗುತ್ತೆ. ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ನಮ್ಮನೆ ಹೆಣ್ಮಕ್ಳು ಇದ್ದ ಹಾಗೇನೆ. ಅವರು ಯಾರಿಗಾದ್ರೂ ಅಕ್ಕನೋ ತಂಗಿನೋ ತಾಯಿಯೋ ಮಗಳೋ ಏನೋ ಒಂದು ಆಗಿರ್ತಾರೆ. ಈ ಭೂಮಿ ಮೇಲೆ ಒಳ್ಳೆಯವರಿರೋವರೆಗೂ ಕೆಟ್ಟವ್ರು ಇದ್ದೇ ಇರ್ತಾರೆ. ಅಂಥ ಕೆಟ್ಟವರಿಂದ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಾಗಿರೋದು ಗಂಡಿನ ಕರ್ತವ್ಯ. ಆಗಲೇ ಅವನು ಗಂಡಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ಹೆಣ್ಣನ್ನ ಕೆಣ್ಕೊಳಲ್ಲ ಗಂಡಸು, ಕಾಪಾಡೋನು ಗಂಡಸು. ಮೆಚ್ತೆ ಸುಬ್ರಹ್ಮಣ್ಯ ನಿನ್ನ ಮಾತನ್ನ. ಇಂಥ ಒಳ್ಳೆ ಮನಸ್ಸಿರೋರು ಮನೆಯವ್ರ ಜೊತೆ ಸಂಬಂಧ ಬೇಡ ಅಂತ ಹೇಳಿ ನಾವು ತಪ್ಪು ಮಾಡ್ತಿದ್ವೋ ಏನೋ. ನಮ್ಮ ಮಕ್ಕಳು ನಮ್ಮ ಕಣ್ ತರಿಸ್ಬಿಟ್ರು. ಆಯ್ತಾಯ್ತು, ನಾನೇ ವಿಷಯ ಹೇಳ್ತೀನಿ. ನೋಡು ಸುಬ್ಬು, ನಾವು ನನ್ನ ಮಗನ್ನ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದೀವಿ. ರಾಜ್ಕುಮಾರ್ ಅಂತಾರ ಬೆಳೆಸಿದ್ದೀವಿ. ಈ ಕಡೆ ಲೋಟ ಆ ಕಡೆ ಎತ್ತಿಡೋದಕ್ಕೂ ನಾವನ್ನ ಬಿಟ್ಟಿಲ್ಲ. ಆದರೆ ಇವತ್ತು ನಿನ್ನ ತಂಗಿಗೋಸ್ಕರ ಅವನು ಪೆಟ್ಟು ತಿನ್ಕೊಂಡು ಬಂದಿದ್ದಾನೆ. ನಾವು ಅದನ್ನು ಹೇಗೆ ನೋಡೋದಕ್ಕಾಗತ್ತೆ? ಏನು ಮಾಡ್ತಿದ್ಯಾ ನೀನು? ಚಿನ್ನದಂಥ ಮಗನ ಹೆತ್ತಿದ್ದೀರ ಇಂದ್ರಮ್ಮನವ್ರೆ. ನನ್ನ ತಂಗಿ ಅಂದರೆ ನನ್ನ ಜೀವ. ಇವತ್ತು ವರ್ಧ ನನ್ನ ಜೀವನೇ ಉಳಿಸಿದ್ದಾನೆ, ನಮ್ಮ ಮನೆ ಮರ್ಯಾದೆನೂ ಉಳಿಸಿದ್ದಾನೆ. ನಿಮ್ಮ ಋಣನ ನಾನು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ಸ್ ವರ್ಧ.
ಥ್ಯಾಂಕ್ಸ್ ವರದ. ಸುಬೋರೆ, ನಾನಲ್ಲಿ ಹೊರೋಯ್ದ್ಲು ಅಂತ ಅಷ್ಟೇ ಅಲ್ಲ ಕಾಪಾಡಿದ್ದು. ಆ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಮಕ್ಳು ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಈಗಷ್ಟು ನೀವೇ ಹೇಳಿದ್ರಲ್ಲ, ಹೆಣ್ಮಕ್ಳನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ. ನೋಡಿದ್ಯಾ ಸುಬ್ಬು, ನಮ್ಮ ಅಣ್ಣ ಎಷ್ಟು ಪವರ್ಫುಲ್ ಅಂತ. ಅವನ್ ಮಾತ್ರ ಅಲ್ಲ, ನಾನು ಅಷ್ಟೇ. ನಿನಗೆ ಯಾರಾದ್ರೂ ತೊಂದರೆ ಕೊಡಕ್ ಬಂದ್ರೆ ತೊಣ್ಣೆ ತಗೊಂಡು ಚೆನ್ನಾಗಿ ಹೊಡೆದು ನಿನ್ನ ಕಾಪಾಡ್ಬಿಡ್ತೀನಿ. ಶ್ರೀವಲ್ಲಿ, ನನ್ನ ಅಣ್ಣನೂ ಪವರ್ಫುಲ್ಲೇ. ಜೋರು ಮಾಡೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ ಅನ್ನೋದಕ್ಕಿಂತ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ಕಾಪಾಡೋದ್ರಲ್ಲಿ ಇವನು ಡಬಲ್ ಪವರ್ಫುಲ್. ಇವತ್ತು ನಮ್ಮಮ್ಮನ, ನನ್ನ ತಂಗಿನ ಕಾಪಾಡಿದ ವರ್ದಂಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದ್ವಿ ಅಷ್ಟೆ. ನಾವಿನ್ನು ಬರ್ತೀವಿ. ಥ್ಯಾಂಕ್ಸ್, ಬರ್ತೀವಿ. ಒಂದು ನಿಮಿಷ ನಿಂತ್ಕೊಳ್ಳಿ. ನನ್ನ ಮಾತಿನ್ನೂ ಮುಗ್ದೇ ಇಲ್ಲ, ಆಗಲೇ ಹೊರಟ್ಬಿಟ್ರಲ್ಲ. ದೊಡ್ಡವ್ರಿಗೇನು ಬೆಲೆನೇ ಇಲ್ವಾ? ಸಾರಿ ಇಂದ್ರಮ್ಮರೇ. ನೋಡು ಸುಬ್ಬು, ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ನಾವೆಲ್ಲರೂ ನಿಮ್ಮನೆಗೆ ಹೊರಟಿದ್ದು. ಹಂಗೆ ನೋಡಿದ್ರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು. ನಿಮ್ಮನೆಗೆ ಯಜಮಾನ ನಿಮ್ಮ ಅಪ್ಪನೇ. ಆದರೆ ವರಲಕ್ಷ್ಮಿ ಹೇಳ್ದ ಹಾಗೆ ಇಡೀ ಮನೆ ಜವಾಬ್ದಾರಿನ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮನೇನ ಕಾಪಾಡ್ಕೊಂಡು ಹೋಗ್ತಾ ಇರೋನು ನೀನು. ಅದಕ್ಕೆ ನಿನ್ನೆದುರಿಗೆ ನಾನು ಹೇಳ್ತಾ ಇದ್ದೀನಿ, ವಯಸ್ಸಿಗೆ ಬಂದ ಮಕ್ಕಳನ್ನ ಎದುರು ಹಾಕೊಳ್ಳೋದಕ್ಕಾಗಲ್ಲ ಸುಬ್ಬು. ಅದಕ್ಕೆ ಮುಂದೆ ಕೊನೆಗಾಲದಲ್ಲಿ ನಮಗೆ ಬಾಯಿ ನೀರು ಬಿಡೋದಕ್ಕೂ ಬಾಯಿ ಬಡ್ಕೋಬೇಕಾಗತ್ತೆ. ಅದಕ್ಕೆ ಮಕ್ಕಳು ಇಷ್ಟಪಟ್ಟ ಹಾಗೆ, ನನ್ನ ಮಗ ಇಷ್ಟಪಟ್ಟ ಹಾಗೆ ವರಲಕ್ಷ್ಮಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀನೇ ನಂದ್ಯಪ್ಪ? ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಋಣ ನಾನು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ನನ್ನ ತಂಗಿನ ಕಾಪಾಡ್ದವನೇ ಇವತ್ತು ನನ್ನ ತಂಗಿ ಕೈ ಹಿಡಿತಾನೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ? ಆದರೂ ಮನೆಯಲ್ಲಿ ಹಿರಿಯರಿದ್ದಾರಲ್ಲ, ಅವ್ರಿಗೆ ಈ ವಿಷಯ ಹೇಳಿ ಮಾತುಕತೆ ಮುಂದುವರಿಸ್ಬೋದು. ಹಾಗಂತ ನನಗಿಷ್ಟ ಇಲ್ಲ ಅಂತಲ್ಲ, ನನ್ನ ತಂಗಿ ಇಷ್ಟನೇ ನನ್ನ ಇಷ್ಟ. ಇವರಿಬ್ರು ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಆದರೂ ಒಂದ್ಸರಿ ನಮ್ಮ ಮನೇಲಿ ಸುಬ್ಬು, ಸುಬ್ಬು, ಕ್ಷಮಿಸಬೇಕು. ಸುಬ್ಬುಗೆ ಒಂದು ಅರ್ಜೆಂಟ್ ಕಾಲ್ ಇತ್ತು. ಸುಬ್ಬು, ಯಜಮಾನ್ರು ಫೋನ್ ಮಾಡಿದಾರಪ್ಪ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೌದಾ? ಕೊಡಲಿ. ಯಾರು ತಪ್ಪು ತಿಳ್ಕೊಬೇಡಿ, ಒಂದು ನಿಮಿಷ ನಾನು ಬರ್ತೀನಿ. ನಮ್ಮ ಬರು ಇಲ್ಲಿವರೆಗೂ ಬರಬಾರ್ದು ಅಂತ ವಿಶಾಲಿ ಹೇಳಿದ್ದು. ಆದರೆ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಪದ್ಮನಾಭ ಅವರೇ, ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಆಯ್ತು, ಪ್ರೀತಿ ಮಾಡಿದ್ದಕ್ಕೆ ಸಂಬಂಧ ಬೆಳೆಸೋಣ ಅಂತ ನಾವು ಅಂದ್ಕೊಂಡಿದ್ದು ಆಯ್ತು. ನಿಮಗೆ ಹೇಳೋದೊಂದು ಬಾಕಿ ಅಷ್ಟೇ. ನೀವೇನು ಹೇಳ್ತಾ ಇದ್ದಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ವರಲಕ್ಷ್ಮಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಪಿದ್ದಾರೆ. ಆ ವಿಚಾರನ ನಿಮ್ ಜೊತೆ ನಿಮ್ ಮನೇಲಿ ಮಾತಾಡೋಣ ಅಂತ ಬರ್ತಿದ್ವಿ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು ನಿಮಗೆ ಈ ಸಂಬಂಧ ಒಪ್ಕೇನೋ? ಹೇಳ್ತಿರಲ್ಲ, ನಮ್ಮ ಸುಬ್ಬು ಏನು ಹೇಳ್ತಾನೋ ನಮ್ಮ ಮನೇಲಿ ಅದೇ ಫೈನಲ್. ಅವನಂತೂ ಅವನ ತಂಗಿ ಇಷ್ಟನ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಹಾಗಾಗಿ ಈಗಾಗಲೇ ಅವನು ಒಪ್ಕೊಂಡಿರ್ತಾನೆ ಅಂತ ನನಗೆ ಗೊತ್ತಿದೆ. ಆಹಾ, ನಿಮ್ಮ ಮನೆಯವ್ರ ಮನ್ಸು, ನಿಮ್ಮ ಮನೆಯವ್ರ ನಿರ್ಧಾರ, ನಿಮ್ಮ ಮನೆಯವ್ರ ಮಾತುಗಳು ಎಲ್ಲನೂ ಒಂದೇ ತರ. ಏನಪ್ಪ ಸುಬ್ಬು, ಈಗ ನೀವು ಮನೆಗೆ ಬರೋದು, ಮಾತುಕತೆ, ಹೋಗೋದು ಅದೆಲ್ಲ ಯಾವಾಗ ಮಾಡೋಣ? ನೀವು ಯಾವಾಗ ಹೇಳ್ತೀರೋ ಆವಾಗ. ನಾಳೆ ನಾನು ಅಪ್ಪ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ.
ಹೋಗಿ ಬಂದ್ಮೇಲೆ ಶಾಸ್ತ್ರ ಎಲ್ಲ ಇಟ್ಕೊಳ್ಳೋಣ. ಸುಬ್ಬು, ಸಾಲಿಗ್ರಾಮಕ್ಕ ನೀವಿಬ್ರೇನಾ? ಏನು ಮಾಡೋದಮ್ಮ, ವಿಶಾಲಿಗೆ ತುಂಬ ಏಟಾಗಿದೆ. ಅವಳ ಕೈಲಿ ಬರೋಕ್ಕಾಗ್ತಿಲ್ಲ. ವರುಣು ಧನಲಕ್ಷ್ಮಿನೂ ಇಲ್ಲೇ ಇದ್ದು ನೋಡ್ಕೋಬೇಕಾಗಿದೆ. ಹೌದೌದು, ಹಬ್ಬಕ್ಕೆ ಅಂತ ಸಾಲಿಗ್ರಾಮಕ್ಕೆ ಹೋಗೋಕ್ಕಿಂತ ಅತ್ತೆ ಸೇವೆ ಮಾಡೋದೇ ಮುಖ್ಯ. ಅದು ಅಣ್ಣಂಗೆ ಅವ್ರ ಅತ್ತೆ ಅಂದಮೇಲೆ ನನಗೂ ಅತ್ತೆನೇ ಅಲ್ವಾ, ಅದಕ್ಕೆ ಅವ್ರ ಸೇವೆ ಮಾಡೋದು ಮುಖ್ಯ ಅಲ್ವಾ. ಮನೆಯವ್ರು ಯಾರೂ ಸಾಲಿಗ್ರಾಮಕ್ಕೆ ಹೋಗದೆ ಅತ್ತೆ ನೋಡ್ಕೋತಿದ್ದಾರೆ, ನಾನು ಕೂಡ ನೋಡ್ಕೋತೀನಿ, ನಾನು ಇಲ್ಲೇ ಇರ್ತೀನಿ. ಆಹಾ ಈಗೀಗ ಬುದ್ಧಿ ಬರ್ತಾ ಇದೆ ಅವಳಿಗೆ. ಸರಿ ಸರಿ, ನಮ್ಮ ಜೋಯಿಶ್ರೀ ಕೇಳ್ತೀನಿ, ಅವ್ರು ಏನು ಹೇಳ್ತಾರೋ ಹಾಗೆ ಮಾಡೋಣ. ಆಗ್ಲಮ್ಮ, ತುಂಬ ಸಂತೋಷ. ಬೆಟ್ಟಿನಂಥ ಸಮಸ್ಯೆ ಮಂಜಿನ ಕರ್ಗೋಯ್ತು. ನಾವಿವತ್ತು ಕಣ್ ತುಂಬ ನಿದ್ದೆ ಮಾಡ್ಬೋದು. ಮಕ್ಕಳು ಯಾವಾಗಲೂ ಕಣ್ಣೀರು ಹಾಕ್ತಿದ್ರು, ಇವತ್ತು ಅವ್ರ ಕಣ್ಗಳಲ್ಲಿ ಖುಷಿ ನೋಡೋಗಾಯ್ತು. ಅಪ್ಪ, ಅಮ್ಮಂಗೆ ಹುಷಾರಿಲ್ಲ, ನೀನು ಅಮ್ಮನ ಜೊತೆ ಇರೋದು ಒಳ್ಳೇದು ಅನ್ಸುತ್ತೆ. ನಾನೇ ಹೋಗಿ ಬಂದ್ಬಿಡ್ತೀನಿ ಸಾಲಿಗ್ರಾಮಕ್ಕೆ. ಅದು ಹೇಗೋ ಆಗುತ್ತೆ, ನನ್ನ ಜೀವ ಹೋಗುತ್ತೆ ಅಂದ್ರೂ ಸಾಲಿಗ್ರಾಮಕ್ಕೆ ಹೋಗೋದನ್ನ ತಪ್ಸಕ್ಕಾಗಲ್ಲ. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡೋ. ಯಜಮಾನರು ನನ್ನ ಕರೆದಿದ್ದಾರೆ, ಅವರು ನಿಮ್ಮ ಕುಟುಂಬ ಸಮೇತ ಬರಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ಮೇಲೆ ಸಾಲಿಗ್ರಾಮಕ್ಕೆ ನಾನು ಹೇಗೋ ಹೋಗದೆ ಇರೋಕ್ಕಾಗುತ್ತೆ? ನಾನು ಸಾಲಿಗ್ರಾಮಕ್ಕೆ ಹೋಗಲೇಬೇಕು. ಅಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದರೂ ಸಾಲಿಗ್ರಾಮಕ್ಕೆ ಹೋಗಿ ರೆಡಿ ಆಗಿದಾರಲ್ಲ, ಅಲ್ಲಂಥದ್ದು ಏನಿದೆ? ಸರಿ ನಮ್ಮನವರೇ, ಬರ್ತೀವಿ. ಹೌದು, ಆಗ್ಲೇ ಅದೇನೋ ಮಾತಾಡ್ಬೇಕು ಅಂದ್ಯಲ್ಲ, ಏನ್ ವಿಷಯ? ಒಂದು ನಿಮಿಷ ಇದೆ. ಪಿಂಕಿ ಪುಟ್ಟ, ರೀ, ನಾನು ಆಗಲೇ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದೆ, ಆದರೆ ನೀವೇ ನನ್ನ ಮಾತನ್ನ ಗಮನಕ್ಕೆ ತಗೊಂಡ್ಲಿಲ್ಲ. ಯಾವ ವಿಷಯದ ಬಗ್ಗೆ? ಅದೇ ರೀ, ನಮ್ಮ ಶ್ರಾವಣಿಗೆ ಸುಬ್ಬು ಮೇಲೆ ಬೇರೆನೇ ಫೀಲಿಂಗ್ ಇದೆ ಅಂತ. ನೀನಿನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡೋದಲ್ಲ, ನಾನು ಈ ವಿಷಯವಾಗಿ ಸುಬ್ಬು ಹತ್ರ ಮಾತಾಡಿದೆ. ಏನಂತ ಮಾತಾಡಿದೆ? ಈ ವಿಷಯನ ಅವನ ಹತ್ರ ಕೇಳಿದ್ಯಾ? ರೀ, ನೇರವಾಗಿ ನಾನು ಈ ವಿಷಯನ ಕೇಳೋಕ್ಕಾಗತ್ತಾ? ಸುಬ್ಬುಗೆ ಈ ಮನೆ ಬಗ್ಗೆ ಮತ್ತು ಶ್ರಾವಣಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ವಿಚಾರಿಸ್ಕೊಂಡೆ. ಆದರೆ ನಿಜವಾಗ್ಲೂ ಸುಬ್ಬು ಮನಸ್ಸಲ್ಲಿ ಈ ರೀತಿ ಯಾವ ಭಾವನೆನೂ ಇಲ್ಲ ರೀ. ಅವನಿಗೆ ಈ ಮನೆ ಬಗ್ಗೆ ತುಂಬ ಗೌರವ ಇದೆ. ಅವನಿಗೆ ಭಾವ ದೇವ್ರಿದ್ದ ಹಾಗೆ, ಈ ಮನೆ ದೇವಸ್ಥಾನ ಇದ್ದ ಹಾಗೆ. ಅವನ ಮಾತುಗಳಲ್ಲಿ ತುಂಬ ಪ್ರಾಮಾಣಿಕತೆ ಇತ್ತು. ಅದೇ ಮತ್ತೆ, ನಿಯತ್ ಅಂದ್ರೆ ಸುಬ್ಬು, ಸುಬ್ಬು ಅಂದ್ರೆ ನಿಯತ್. ಸುಮ್ಮನೆ ಹೋಗಿ ಹೋಗಿ ಅವನ್ನ ಅನುಮಾನ ಪಡ್ತೀಯಲ್ಲ. ಅಯ್ಯೋ ಇಲ್ಲ ರೀ, ನನಗೆ ಸುಬ್ಬು ಬಗ್ಗೆ ಕಿಂಚಿತ್ತೂ ಅನುಮಾನ ಇಲ್ಲ. ಆದರೆ ನನಗಿರೋ ಅನುಮಾನ ಎಲ್ಲ ನಮ್ಮ ಶ್ರಾವಣಿ ಬಗ್ಗೆ. ನಾನು ಶ್ರಾವಣಿ ಹತ್ರನೂ ಇದೇ ಥರ ಮಾತಾಡಿದೆ. ಅದಕ್ಕೆ ಅವಳೇನು ಹೇಳಿದ್ಲು? ರೀ, ನಮ್ಮ ಸುಬ್ಬು ಮಾತಾಡಿದ್ದಕ್ಕೂ ಶ್ರಾವಣಿ ಮಾತಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು. ನಮ್ಮ ಸುಬ್ಬು ಮಾತಿನಲ್ಲಿ ಯಾವ ಬದಲಾವಣೆನೂ ಇರಲಿಲ್ಲ, ಆದರೆ ನಮ್ಮ ಶ್ರಾವಣಿಲಿ ತುಂಬ ಬದಲಾವಣೆಗಳಿದೆ. ಅವಳು ಸುಬ್ಬುನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳ್ರಿ. ಅವಳು ಸುಬ್ಬು ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದಾಳೆ ಕೂಡ. ಇಲ್ಲ ರೀ, ಅವಳ ನಡವಳಿಕೆನ ನೋಡ್ತಿದ್ರೆ ನನ್ನ ಮನಸ್ಸಿನಲ್ಲಿ ಅನುಮಾನ ಅಂತೂ ಬರ್ತಿದೆ.